ನಮಸ್ಕಾರ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ದಾವಣಗೆರೆ ಹಾಗೆ ಬಾಗಲಕೋಟೆ. ಈ ಎರಡೂ ಕ್ಷೇತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಪ್ರತಿಷ್ಠೆಯ ಕಣ. ಯಾಕೆ ಪ್ರತಿಷ್ಠೆಯ ಕಣ ವಿಜಯೇಂದ್ರ ಅವರಿಗೆ? ಎಸ್ ನೋಡಿ, ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಲೇಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ಪಡ್ತಾ ಇದೆ. ಕಾಲಿಗೆ ಚಕ್ರ ಕಟ್ಕೊಂಡವರಂತೆ. ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಬಿಜೆಪಿ ನಾಯಕರುಗಳು ಸಾಥ್ ಕೊಟ್ಟಿದ್ದಾರೆ. ನೋಡಿ, ಬಾಗಲಕೋಟೆ ಹಾಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಕಡೆಯಲ್ಲೂ ಕೂಡ ಗೆಲ್ಲುವ ಫೇವರೇಟ್ ಪಕ್ಷ ಅದು ಬಿಜೆಪಿ. ಈಗಿನ ಸದ್ಯದ ಟ್ರೆಂಡ್ ಅನ್ನ ನಾವು ಗಮನಿಸೋದಾದ್ರೆ ಯಾಕಪ್ಪ ಅಂತ ಹೇಳಿದ್ರೆ, ಕಳೆದ ಬಾರಿ ಆದಂತಹ ಕೆಲವೊಂದಿಷ್ಟು ತಪ್ಪುಗಳನ್ನ ಈ ಬಾರಿ ಬಿಜೆಪಿ ಸರಿ ಮಾಡ್ಕೊಂಡಿದೆ. ಕಳೆದ ಬಾರಿ ಬಾಗಲಕೋಟೆಯಲ್ಲಿ HY ಮೇಟಿ ಅವರು ಗೆದ್ದಿದ್ರು ಕಾಂಗ್ರೆಸ್ ಇಂದ. ಈ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು. ಇಲ್ಲಿ ಬಾಗಲಕೋಟೆ ಕೂದಲೆಳೆ ಅಂತರದಲ್ಲಿ, ಅಂದ್ರೆ ಸ್ವಲ್ಪದರಲ್ಲಿ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಗೆಲುವು ಮಿಸ್ ಆಗ್ಬಿಡುತ್ತೆ. ಒಂದು 6,000 ಮತಗಳ ಅಂತರದಿಂದ ಬಿಜೆಪಿ ಸೋಲುತ್ತೆ. ಆದರೆ ಕಳೆದ ಬಾರಿ ಆದಂತಹ ಸೋಲು ಮತ್ತೆ ಮರುಕಳಿಸಬಾರದು. ನೋಡಿ, ಈ ಬಾರಿಯ ಬೈ ಎಲೆಕ್ಷನ್ ಎರಡೇ ಕ್ಷೇತ್ರ ಆದರೂ ಕೂಡ ಒಂದಷ್ಟು ಜನರಿಗೆ ಅದು ಪ್ರತಿಷ್ಠೆ. ಅವರು ಮುಂಬರುವಂತಹ ದಿನಗಳಲ್ಲಿ ಅವರ ಸ್ಥಾನ ಭದ್ರವಾಗಿರಬೇಕು ಅಂತ ಹೇಳಿದ್ರೆ ಎರಡೂ ಕ್ಷೇತ್ರವನ್ನ ಗೆಲ್ಲಲೇಬೇಕಾಗತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ಅವರ ಸ್ಥಾನ ಭದ್ರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಎರಡೂ ಕ್ಷೇತ್ರವನ್ನ ಕೂಡ ಗೆಲ್ಲೇಬೇಕು. ಆ ನಿಟ್ಟಿನಲ್ಲಿ ಏನೆಲ್ಲ ಬೇಕು ಎಲ್ಲ ರೀತಿಯ ಸ್ಟ್ರಾಟರ್ಜಿಗಳನ್ನ ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಇತ್ತೀಚೆಗೆ ವಿಜಯೇಂದ್ರ ಅವರು ಕೊಟ್ಟಂತ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಬಂದ್ವಿ. ಬಿಜೆಪಿಯಿಂದ ಉಚ್ಚಾಟಿತರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ವಿಜಯೇಂದ್ರ ಅವರು ಏನ್ ಹೇಳಿಕೆ ಕೊಟ್ರು? ಕ್ಯಾಂಪೇನ್ಗೆ ಬರ್ತಾರಾ ಯತ್ನಾಳ್ ಅವರು ಅಂತ ಕೇಳೋದಕ್ಕೆ ಖಂಡಿತವಾಗ್ಲೂ ಕೂಡ ಸ್ವಾಗತ. ವಿಜಯೇಂದ್ರ ಅವರು ಅದನ್ನೇ ಹೇಳಿದ್ರು. ಯಡಿಯೂರಪ್ಪ ಅವರು ಕೂಡ ಸ್ವಾಗತವನ್ನ ಮಾಡಿದ್ರು. ಪದೇ ಪದೇ ಯತ್ನಾಳ್ ಅವರು ಉಚ್ಚಾಟನೆ ಆಗೋದಕ್ಕೆ ಕಾರಣ ಯಾರು? ಯಡಿಯೂರಪ್ಪ ಅವರ ಕುಟುಂಬ. ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆನೇ ಮಾತನಾಡಿ ಉಚ್ಚಾಟಿತರಾಗ್ತಾರೆ. ಅದೇ ಈಗ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬರುವುದಾದ್ರೆ ಸ್ವಾಗತ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡಿರ್ತಾರೆ ಯಡಿಯೂರಪ್ಪ ಅವರು ಹಾಗೆ ಅವರ ಪುತ್ರ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು. ಏನದು ಸ್ಟ್ರಾಟರ್ಜಿ ಅಂದ್ರೆ ಇದೇ ಸ್ಟ್ರಾಟರ್ಜಿ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಎರಡೂ ಕ್ಷೇತ್ರದಲ್ಲಿ ಗೆಲ್ಲೋದು ಬಹಳಷ್ಟು ಮುಖ್ಯ ಆಗತ್ತೆ. ಅದೆಲ್ಲದರ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ವಿಜಯೇಂದ್ರ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ, ಅದರ ಜೊತೆಗೆ ದಾವಣಗೆರೆಯಲ್ಲಿ ಬಿಜೆಪಿ ಈ ಬಾರಿ 100% ನಾವು ಎರಡೂ ಗೆಲ್ತೀವಿ ಕ್ಷೇತ್ರದಲ್ಲಿ. ಕಾರಣ, ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರುಗಳ ಬೆಂಬಲ ಇದೆ, ಇಂಡೈರೆಕ್ಟ್ ಆಗಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಒಳೊಳಗೇನೆ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ವಿಜಯೇಂದ್ರ ಅವರು. ಅಂದ್ರೆ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಗ್ರೌಂಡ್ ರಿಪೋರ್ಟ್ ಚಿತ್ರಣ ಏನಿದೆ ಅನ್ನೋದ್ರ ಬಗ್ಗೆ. ಆದ್ರೆ ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ವಿಜಯೇಂದ್ರ ಅವರು. ಅದ್ರ ಜೊತೆಗೆ DCM DK ಶಿವಕುಮಾರ್ ಅವರಿಗೂ ಪ್ರತಿಷ್ಠೆ, CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇದು ಬಹಳಷ್ಟು ಪ್ರತಿಷ್ಠೆನೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಸು ಗೆಲ್ಲಬೇಕಾಗತ್ತೆ, ಬಿಜೆಪಿನೂ ಕೂಡ ಗೆಲ್ಲೇಬೇಕು. ಹಾಗಾಗಿ ಎರಡೂ ಪಕ್ಷದ ನಾಯಕರುಗಳು ಕೂಡ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ನಂತರ ಈ ಬಾಕಿ ಉಳಿದಿರುವಂತಹ ರಾಜ್ಯಗಳಿಗೆ ಬಿಜೆಪಿಯ ವರಿಷ್ಠರು ರಾಜ್ಯಾಧ್ಯಕ್ಷರನ್ನ ಘೋಷಿಸಬಹುದು ಅಂತನೂ ಕೂಡ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷರಾದ ಮೇಲೆ ವಿಜಯೇಂದ್ರ ಅವರು ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸವಾಲು ಅಂದ್ರೆ ಇದೇನೆ. ಹಾಗಾಗಿ ರಾಜ್ಯ ಬಿಜೆಪಿಯಲ್ಲಿ
ಒಂದಷ್ಟು ಗುಂಪುಗಾರಿಕೆಗಳು ಕೂಡ ಇದೆ, ಗಮನಿಸ್ತಾ ಇದ್ದೀವಿ. ಏನೆಲ್ಲ ಗುಂಪುಗಾರಿಕೆಗಳಿದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ವಿರೋಧ ಪಕ್ಷದಲ್ಲೇ ವ್ಯಕ್ತವಾಯಿತು. ಅದರ ಜೊತೆಗೆ ಹಿರಿಯರು ಒಂದಷ್ಟು ತಟಸ್ಥ ಧೋರಣೆಯನ್ನು ಕೂಡ ತಾಳ್ತಾರೆ. ಹಾಗಾಗಿ ಈ ಎರಡೂ ಕ್ಷೇತ್ರ, ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಎರಡೂ ಕ್ಷೇತ್ರದಲ್ಲೇನಾದರೂ ಕಮಲ ಅರಳಿಸಿದ್ದೇ ಆದಲ್ಲಿ ತಮ್ಮ ಸ್ಥಾನ, ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನ ಗಟ್ಟಿಯಾಗಿ ಕುಳಿತುಕೊಳ್ಳುತ್ತೆ. ಅವರ ಹುದ್ದೆಯ ಕುರ್ಚಿ ಏನಿದೆ ಅದು ಅಲಗಾಡಲ್ಲ, ಗಟ್ಟಿಯಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕುರ್ಚಿಗೆ ಸಂಚಕಾರ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಹಾಗಾಗಿ ಈ ಉಪಚುನಾವಣೆಯ ಮೇಲೆ ವಿಜಯೇಂದ್ರ ಅವರು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಈ ಉಪಚುನಾವಣೆಯ ರಿಸಲ್ಟ್ ಏನಿದೆ ಅದು ವಿಜಯೇಂದ್ರ ಅವರ ಭವಿಷ್ಯ 100% ನಿರ್ಧಾರ ಆಗುತ್ತೆ. ಆ ನಿಟ್ಟಿನಲ್ಲೇ ವಿಜಯೇಂದ್ರ ಅವರು ಒಂದಿಷ್ಟು ಟೀಮ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ಟೀಮಲ್ಲಿ ಒಂದು 300ಕ್ಕಿಂತ 400 ಜನರನ್ನ ರೆಡಿ ಮಾಡಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗೂ ಹೋಗಿ, ಪ್ರತಿಯೊಂದು ಮನೆಗೂ ಹೋಗಿ ಟೀಮ್ ವರ್ಕನ್ನು ಮಾಡಿ BJP ಅಭ್ಯರ್ಥಿಗಳ ಪರ ಮತಯಾಚಿಸ್ತಾ ಇದ್ದಾರೆ. ಈ ಕಡೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರು, ಆ ಕಡೆ ಶ್ರೀನಿವಾಸ್ ಅವರು ದಾವಣಗೆರೆಯಲ್ಲಿ. ಸೊ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ದೊಡ್ಡ ಮಟ್ಟದಲ್ಲಿ ಟೀಮ್ ಕೂಡ ರೆಡಿಯಾಗಿದೆ BJPಯಿಂದ. ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊತ್ಕೊಂಡಿರುವುದು ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು. ಯಾಕಪ್ಪ ಅಂದರೆ ತಮ್ಮ ಕುರ್ಚಿ ಉಳಿಬೇಕು ಅಂತ ಹೇಳಿದ್ರೆ ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಕಮಲ ಅರಳಿಸಬೇಕಾಗತ್ತೆ. ಸೊ ಹಾಗಾಗಿ ಈಗ ಇಷ್ಟೆಲ್ಲ ಗ್ರೌಂಡ್ ವರ್ಕ್ಗಳು ನಡೀತಾ ಇದೆ. ಇನ್ನು 4 ದಿನ ಇರೋದು. ಸೊ 4 ದಿನದಲ್ಲಿ ವಿಜಯೇಂದ್ರ ಅವರು ಎರಡೂ ಕ್ಷೇತ್ರದಲ್ಲೂ ಏನೆಲ್ಲ ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.